ತುಂಬ ನೋವಾಗ್ತಿದೆಯಾ? ಇಲ್ಲ, ನೋವೇನೂ ಇಲ್ಲ. ನಿಮ್ಮ ಕಾಲು ನೋವು ಹೇಗಿದೆ? ನೀನೇ ನೋಡ್ತೀಯಲ್ಲ, ಹೆಜ್ಜೆ ಇಡೋಕ್ಕೂ ಆಗ್ತಿಲ್ಲ. ಹಾಗಿದ್ಮೇಲೆ ಹೊರಗೆ ಯಾಕೆ ಬರೋಕ್ಕೆ ಹೋದ್ರಿ? ತುಂಬ ತಲೆನೋವ್ತಾ ಇತ್ತು. ಕಾಫಿ ಕುಡಿಯೋಣ ಅನ್ನಿಸ್ತು. ಯಾರಾದರೂ ಬರ್ತಾರ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಯಾರೂ ಬರಲಿಲ್ಲ. ಅದಕ್ಕೆ ನಾನೇ ತಗೊಳ್ಳೋಣ ಅಂತ ಹೋದೆ. ಸರಿ ಆಗಿದ್ರೆ ನಾನೇ ಕಾಫಿ ತೊಗೊಂಬರ್ತೀನಿ. ನೀವು ಒಳಗಡೆ ಕೂತ್ಕೊಳ್ಳಿ. ಓಕೆ. ಸ್ವಲ್ಪ ಶುಂಠಿ ಹಾಕಿ ಟೀ ಮಾಡಿದ್ರೆ ತಲೆನೋವೆಲ್ಲ ಮಾಯ ಆಗ್ಬಿಡುತ್ತೆ. ಮಾಡ್ತೀಯಾ? ಮಾಡಲ್ಲ ಅಂತ ಹೇಳೆ ಚಿನ್ನು. ಕೆಲಸ ಮಾಡೋದಕ್ಕಾಗಲ್ಲ ಅಂತ ಹೇಳೆ ಚಿನ್ನು. ನಿನ್ನ ಕೈ ಸುಟ್ಟಿದೆ, ಅದಕ್ಕೆ ಕೆಲಸ ಮಾಡೋದಕ್ಕಾಗಲ್ಲ ಅನ್ನೋದು ಸೆಕೆಂಡ್ರಿ. ನೀನು ಈ ಮನೆ ಕೆಲಸ ಮಾಡೋದಕ್ಕೆ ಬಂದಿಲ್ಲ ಅಂತ ಹೇಳೆ. ಮಮ್ಮಿ, ನಾವು ಈ ಮನೆಗೆ ಕೆಲಸದವ್ರು ಹಾಗಲ್ಲ, ಗೆಸ್ಟಾಗಿ ಬಂದಿದ್ದೀವಿ ಅಂತ ಅರ್ಥ ಆಗೋ ಹಾಗೆ ಹೇಳಬೇಕಲ್ವಾ? ಚಿನ್ನು, ನಿನ್ನ ತಾತಮ್ಮ ಏನೋ ಹೇಳ್ತಿತ್ತು. ಅತಿಥಿ ಏನದು? ಅತಿಥಿ ಏನದು? ಅತಿಥಿ ಏನೋ ಹೇಳ್ತಿದ್ರಲ್ಲ, ಹೇಳೆ. ಅತಿಥಿ ದೇವೋ ಭವ. ಹಾಂ, ಅತಿಥಿ ದೇವೋ ಭವ. ಕುಮುದ ಚಿಕ್ಕಿ, ಈ ಮನೇಲಿ ಕೆಲವರು ಬುದ್ಧಿನೇ ಇಲ್ಲ. ಅದೇ ಆ ರಾಮುಗೆ ಹೇಳ್ತಿದ್ದೀನಿ, ಅಡುಗೆ ಕೆಲಸದಲ್ಲಿ ಚಿನ್ನು ಹೆಲ್ಪ್ ಬೇಕೇ ಬೇಕು ಅಂತಾನೆ. ಅತಿಥಿ ದೇವೋ ಭವ ಅಂದರೆ ಮನೆಗೆ ಬಂದ ಅತಿಥಿನ ದೇವ್ರ ಥರ ಟ್ರೀಟ್ ಮಾಡಬೇಕು. ಅದು ಕೆಲವು ದಡ್ರಿಗೆ ಗೊತ್ತೇ ಇಲ್ಲ. ಮಮ್ಮಿ, ಅಂದಾಗೆ ಈ ಮನೆಗೆ ಬರುವಾಗ ಯಾರನ್ನಾದ್ರೂ ಕೆಲಸದವನ್ನ ಕರ್ಕೊಂಡು ಬಂದಿದ್ವಾ? ಇಲ್ವಲ್ಲ. ನಾನು, ನೀನು, ನಿನ್ನ ಎರಡನೇ ಮಗಳು, ಐ ಮೀನ್ ಟು ಸೇ ನನ್ನ ತಂಗಿ ಚಿನ್ನು, ಮೂವರೇ ಬಂದಿರೋದು. ಅದು ಆ ದಡ್ರಿಗೆ ಅರ್ಥ ಆದ್ರೆ ಸಾಕು. ಚಿನ್ನು ನನ್ನ ತಂಗಿ. ನನ್ನ ತಂಗಿಗೆ ಇವತ್ತು ಕೆಲಸ ಮಾಡು ಅಂತ ಹೇಳಿದವರು ನಾಳೆ ನನಗೂ ಹೇಳ್ತಾರೆ. ಮಮ್ಮಿ, ನಾಳೆ ನಿನಗೂ ಹೇಳ್ತಾರೆ. ನಾನೇನೋ ಈ ಮನೆಗೆ ಸೊಸೆಯಾಗಿ ಬರೋಳು, ಕೆಲಸ ಮಾಡಿದ್ರೆ ಓಕೆ. ನನ್ನ ತಂಗಿ, ನಮ್ಮ ಮಮ್ಮಿ ಮನೆ ಕೆಲಸ ಮಾಡೋದು ಮಾಡು ಅಂತ ಇನ್ನೊಬ್ರು ಅವ್ರಿಗೆ ಹೇಳೋದು ನನಗಿಷ್ಟ ಆಗಲ್ಲ. ಆ ರಾಮುಗೆ ಬುದ್ಧಿನೇ ಇಲ್ಲ ಮಮ್ಮಿ. ಅವನೇನಾದ್ರೂ ಚಿನ್ನುಗೆ ಇನ್ನೊಂದ್ಸಲ ಕೆಲಸ ಮಾಡು ಅಂತ ಹೇಳಬೇಕಲ್ಲ, ಕೊಂದು ಹಾಕ್ಬಿಡ್ತೀನಿ. ಹೇಳೋರೇನೋ ನಮ್ಮವರು ಅಂತ ಪ್ರೀತಿಯಿಂದ ಹೇಳ್ತಾರೆ, ಮಾಡೋರಿಗೆ ಬುದ್ಧಿ ಬೇಕಲ್ವಾ ಮಮ್ಮಿ? ಮೇಡಮ್, ನಿಮ್ಗಿರೋದೇ 2 ಕೈ, ಅದರಲ್ಲಿ ಒಂದು ಕೈ ಸುಟ್ಟೋಗಿದೆ,
ಇನ್ನೊಂದು ಕೈ ನೆಟ್ಟಗಿದೆ, ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಸುಟ್ಟಿರೋ ಕೈ ನೆಟ್ಟಗಾಗೋವರೆಗೂ ಬೇರೆ ಕೆಲಸ ಮಾಡಿದ್ರೆ ನಿಮಗೂ ಮಂಗಳಾರತಿ ಗ್ಯಾರಂಟಿ. ನೋಡು, ನನ್ನ ಪ್ರೀತಿಯ ಮಮ್ಮಿ ನಿನ್ಗೆ ಯಾವತ್ತಾದ್ರೂ ಕೆಲಸ ಹೇಳಿದಾರಾ? ಅಲ್ವಾ ಮಮ್ಮಿ ಡಿಯರ್? ಗೊಂಬೆ, ಚಿನ್ನು ಕೆಲಸ ಮಾಡಲ್ಲ ಬಿಡು. ಅದು ಸರಿ, ನೀನೆಲ್ಲೋ ಹೊರಟಾಗಿದೆ? ಅತ್ತೆ ಮತ್ತೆ ಶ್ವೇತಾ ಚಿಕ್ಕಿ ಜೊತೆ ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ. ಶ್ವೇತಾ ಚಿಕ್ಕಿಗೇನೋ ಅಪಾಯಿಂಟ್ಮೆಂಟ್ ಇದೆಯಂತೆ, ಅದನ್ನು ಹೇಳೋಗೋಣ ಅಂತಾನೆ ಬಂದೆ. ಅಷ್ಟರಲ್ಲಿ ಆ ರಾಮು ವಿಷಯ ನೆನಪಾಯ್ತು, ಅದಕ್ಕೆ ಹೇಳಿದೆ. ನಾನು ಬರೋವರೆಗೂ ಚಿನ್ನು ಜವಾಬ್ದಾರಿ ನಿಮ್ಮದು ಮಮ್ಮಿ, ಓಕೆನಾ? ನಾನು ಹಾಸ್ಪಿಟಲಿಂದ ಬರೋವರೆಗೂ ಯಾವುದೇ ಅನಾಹುತ ಮಾಡಿಕೊಳ್ದೆ ಮೂಲೆಯಲ್ಲಿ ಸುಮ್ಮನೆ ಕೂತಿದ್ರೆ ಸರಿ, ಇಲ್ಲ ಅಂದರೆ ಬುರುಡೆ ಬಿಚ್ಚಿಬಿಡ್ತೀನಿ. ಸರಿ, ನಾನೇನು ಹೊರಡ್ತೀನಿ. ಬಾಯ್ ಕುಮುದಾಜಿ. ಹಾಗೇನಾದ್ರು ನನ್ನ ಶ್ವೇತಂಗನ ಮಗು ಆಗ್ಬಿಟ್ರೆ ಆ ದೇವ್ರಿಗೆ 101 ತೆಂಗಿನಕಾಯಿ ಹೊಡಿಸ್ತೀನಿ ರೀ. ಇದ್ಯಾಕಂದ್ರೆ ಶ್ವೇತನ ಜೊತೆಗೆ ನೀವು ಹೋಗ್ಲಿಲ್ವಾ? ಶ್ವೇತ ಜೊತೆನಾ? ಓ, ಹಾಸ್ಪಿಟ್ಲಿಗಾ? ನಾನು ಬರ್ತೀನಿ ಅಂತಾನೆ ಅಂದೆ. ಅದಕ್ಕೆ ಅವಳು ನೀವು ಹಾಸ್ಪಿಟ್ಲಿಗೆ ಬಂದು ಏನು ಮಾಡ್ತೀರಾ, ನಾನು ಪಾರ್ವತಿಯಕ್ಕೆ ಕರ್ಕೊಂಡು ಹೋಗ್ತೀನಿ, ನೀವು ಮನೇಲೇ ಇರಿ ಇನ್ಲು. ಅದಕ್ಕೆ ಸುಮ್ಮನಾದೆ. ಛೇ, ನಮ್ಮ ಶ್ವೇತಾಗೆ ಸ್ವಲ್ಪನೂ ಬುದ್ಧಿ ಇಲ್ಲ ಕಣೆ. ಗಂಡ ಜೊತೆಗೆ ಬರ್ತೀನಿ ಅಂದ್ರು ಬೇಡ ಅಂದಿದ್ದಾಳೆ ನೋಡು. ಇವರು ಜೊತೆಗೆ ಹೋಗಿದ್ದಿದ್ರೆ ಡಾಕ್ಟರ್ ಇವ್ರನ್ನೂ ಚೆಕ್ ಮಾಡ್ತಿದ್ರು. ಏನು ಚೆಕಪ್ಪ? ನನಗೇನಾಗಿದೆ ಚೆಕಪ್ ಮಾಡ್ಸೋಕ್ಕೆ? ನಮ್ಮೂರು ಸ್ವಾಮಿಗಳು, ದಿವ್ಯಾನಂದ ಸ್ವಾಮಿಗಳು ಹೇಳಿದ್ದಾರೆ, ಮಗನೇ ನೀನೊಂದು ಕ್ರಿಕೆಟ್ ಟೀಮ್ನೇ ಹುಟ್ಟಾಕ್ತೀಯ ಹೋಗು ಅಂತ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಅಷ್ಟೊಂದು ಫಿಟ್ ಆ್ಯಂಡ್ ಫೈನ್ ಆಗಿದ್ದೀನಿ ನಾನು. ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ನಿಮ್ಮ ಮಗಳಿಗೆ. ಹಾಗಲ್ಲ ಅಳಿಂದಿರೆ, ನಮ್ಮ ಶ್ವೇತಾ ಸುಮಾರು ಡಾಕ್ಟ್ರ್ ಹತ್ರ ಟೆಸ್ಟ್ ಮಾಡಿಸ್ಕೊಂಡಿದ್ದಾಳೆ. ರಿಪೋರ್ಟ್ನಲ್ಲಿ ಏನು ತೊಂದರೆ ಇಲ್ಲ ಅಂತಲೂ ಹೇಳಿದ್ದಾರೆ. ಕೆಲವು ಡಾಕ್ಟ್ರು ತೊಂದರೆ ಇದೆ ಅಂತಲೂ ಹೇಳಿದ್ದಾರೆ. ಅದಕ್ಕೆ ನೀವು ಒಂದ್ಸರಿ ಟೆಸ್ಟ್ ಮಾಡಿಸ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿತ್ತು ಅಂತ. ಇದೊಳ್ಳೆ ಕತೆ ಆಯ್ತಲ್ಲ ಅತ್ತೆ. ಯಾರೆಲ್ಲೋ ಸಮಸ್ಯೆ ಇಟ್ಕೊಂಡು ಇನ್ಯಾರನ್ನ ಚೆಕಪ್ ಮಾಡಿಸಿದ್ರೆ ಸರಿ ಹೋಗುತ್ತಾ? ನಾನು ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಿದ್ದೀನಿ. ಭೀಮುನ್ ಥರ ಇದೆಯಾ, ನಿನಗೆ ಯಾವ ಸಮಸ್ಯೆ ಅಂತಿದ್ದಾರೆ, ಸ್ವಾಮಿಗಳು ಹಂಗೆ ಅಂದಿದ್ದಾರೆ ಅಂತಂದಮೇಲೆ ನಾನು ಇನ್ನೇನು ಚೆಕಪ್ ಮಾಡಿಸ್ಲಿ? ನೋಡಿ, ಏನೇ ಟೆಸ್ಟ್ ಮಾಡಿಸೋದಿದ್ರು ನಿಮ್ಮ ಮಗಳಿಗೆ ಟೆಸ್ಟ್ ಮಾಡಿಸಿ, ನಾನು ಸರಿಯಾಗೇ ಇದ್ದೀನಿ. ಏನು ಮುದುಕ್ರೋ, ಮಕ್ಕಳಾಗದೆ ಹೋದ್ರು ದೋಷ ಇರೋವ್ರ ಮಗಳ ಜೊತೆ ಇದ್ದೀನಲ್ಲ ಅನ್ನೋ ಗೌರವನೂ ಇಲ್ಲ ಇವ್ರಿಗೆ. ನಾನು ಚೆಕ್ ಮಾಡಿಸ್ಬೇಕಂತೆ ಚೊಕ್ಕ. ಇಂಥ ಅಳಿಯ ಸಿಗ್ಬೇಕು ಅಂದರೆ 7 ಜನ್ಮದ ಪುಣ್ಯ ಮಾಡಬೇಕು, ತಿಳ್ಕೊಳ್ಳಿ. ಅಯ್ಯೋ ಪಾಪ, ಒಂಟಿ ಕೈಯಲ್ಲಿ ಕಷ್ಟಪಡ್ತಾ ಇದ್ದಾಳೆ. ಇರಲಿ, ಆಗಾಗ ನಮ್ಮ ಶತ್ರುಗಳಿಗೂ ಹೆಲ್ಪ್ ಮಾಡಬೇಕು. ಅದರಿಂದ ಕೆಲವೊಮ್ಮೆ ನಮಗೆ ಲಾಭನೂ ಆಗುತ್ತೆ. ಅಲ್ಲ ಚಿನ್ನು, ಯಾಕೆ ಭಯ ಪಡ್ತಾ ಇದೆಯಾ? ನಾನೇನು ಭೂತ ಅಲ್ಲ, ಸಹಾಯ ಮಾಡಬೇಕು ಅಂತ ಬಂದಪ್ಪ. ನನಗೆ ಯಾರ ಸಹಾಯನೂ ಬೇಕಿಲ್ಲ, ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ. ನನಗೆ ಸಹಾಯ ಮಾಡಬೇಕು ಅಂತ ಅನ್ಸ್ಬಿಟ್ಟಿದೆಯಲ್ಲ ಪಾಪ, ಒಂದೇ ಕೈಯಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಂತ ನಿನಗೆ ಸಹಾಯ ಮಾಡೋಕ್ಕೆ ಬಂದಪ್ಪ. ಒಂದೇ ಮನೇಲಿರ್ತೀವಿ, ಒಂದೇ ರೂಮಲ್ಲಿ, ಅದೇ ಕುಟುಂಬದವರು ಅಂದಮೇಲೆ ಈ ರೀತಿ ಚಿಕ್ಕ ಪುಟ್ಟ ಸಹಾಯ ಮಾಡೋದ್ರಿಂದ ವಿಶ್ವಾಸ ಬೆಳೆಯುತ್ತೆ ಅಂತ ಅಂದ್ಕೊಂಡಪ್ಪ. ನಾವು ವಾಪಸ್ ಬರೋಷ್ಟರಲ್ಲಿ ಚಿನ್ನು ಏನು ಮಾಡ್ಕೊಳ್ದೇ ಇದ್ರೆ ಅದೇ ನಮ್ಮ ಪುಣ್ಯ. ಎಲ್ಲ ಕೆಲಸ ಎಷ್ಟು ಶಿಸ್ತಿಂದ ಅಚ್ಚುಕಟ್ಟಾಗಿ ಮಾಡ್ತಿರ್ತಾಳೆ. ಒಂದೊಂದು ಸಲ ಅದು ಯಾಕೆ ಹಾಗೆ ಬೇಜವಾಬ್ದಾರಿಯಾಗಿ ಮಾಡ್ತಾಳೋ ನಂಗಂತೂ ಅರ್ಥನೇ ಆಗಲ್ಲ. ಗೊಂಬೆ, ಚಿನ್ನು ತನ್ನ ಗಂಡನ ಬಗ್ಗೆ ನಿನ್ನ ಮುಂದೆ ಏನಾದರೂ ಹೇಳ್ಕೊಂಡಿದ್ದಾಳ? ಯಾರು ಅಂತ ಏನಾದರೂ ಗೊತ್ತಾ? ಅದನ್ನು ತಿಳ್ಕೊಳ್ಳೋದಕ್ಕೆ ನಾನು ತುಂಬಾ ಪ್ರಯತ್ನ ಪಟ್ಟೆ ಶ್ವೇತಾ ಚಿಕ್ಕಿ. ಆದರೆ ಪ್ರತಿ ಸಲ
ನಾನು ಅವಳ ಗಂಡನ ಬಗ್ಗೆ ಕೇಳ್ದಾಗೆಲ್ಲ ಆಕಾಶನೇ ತಲೆ ಮೇಲೆ ಬಿದ್ದೋಳ್ ಥರ ಆಡ್ತಾಳೆ. ತುಂಬ ನೊಂದ್ಕೊಳ್ತಾಳೆ. ಅದಕ್ಕೆ ತುಂಬ ಬಲವಂತ ಮಾಡಿ ಪೀಡಿಸಿ ನಾನು ಏನೂ ಕೇಳೋದಕ್ಕೆ ಹೋಗಲ್ಲ. ಅವಳ ಗಂಡನ ಬಗ್ಗೆ ಮಾತಾಡೋದು ಅವಳಿಗಿಷ್ಟನೇ ಇಲ್ಲ. ನಾನು ಅವಳ ಗಂಡನ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಟ್ಟೆ. ಆದರೆ ಅವಳ ಗಂಡನ ಬಗ್ಗೆ ಅವಳು ಒಂದು ಮಾತು ಆಡೋದಿಲ್ಲ. ಸ್ವಲ್ಪ ಬಲವಂತ ಮಾಡಿದ್ರು ಇನ್ನೇನು ಅತ್ತೆ ಬಿಡ್ತಾಳೇನೋ, ಮನೆ ಬಿಟ್ಟೆ ಹೋಗ್ಬಿಡ್ತಾಳೇನೋ ಅಂತ ಹೆದರಿಕೆ ಆಗುತ್ತೆ. ಅದಕ್ಕೆ ಬಲವಂತ ಮಾಡೋಕ್ಕೆ ಹೋಗಲಿಲ್ಲ. ಆದರೆ ಒಂದಂತೂ ಸತ್ಯ, ಅವಳ ಗಂಡನ ಬಗ್ಗೆ ಹೇಳ್ಕೊಳ್ಳೋ ಸಮಯ ಬಂದೇ ಬರುತ್ತೆ. ಆವಾಗ ಎಲ್ಲ ಎಳೆ ಎಳೆಯಾಗಿ ಹೇಳ್ಕೊಳ್ತಾಳೆ, ನೋಡ್ತೀವಿ. ಅವಳ ಗಂಡನ ಬಗ್ಗೆ ಅವಳು ಮಾತಾಡೋಕ್ಕೆ ಇಷ್ಟಪಡಲ್ಲ ಅಂದರೆ ಅವನೆಂಥ ಕ್ರೂರಿ ಇರಬೇಕು ಅಲ್ವಾ? ಎಷ್ಟು ಕಷ್ಟ ಕೊಟ್ಟಿರಬೇಕು, ಎಷ್ಟು ನೋವು ಕೊಟ್ಟಿರಬೇಕು. ಇಲ್ಲ ಚಿಕ್ಕಿ, ಆ ಕಾರಣಕ್ಕೆ ಅವರಿಬ್ರು ದೂರ ಆಗಿದ್ದಾರೆ ಅಂತ ನನಗನ್ನಿಸ್ತಿಲ್ಲ. ಅಕಸ್ಮಾತ್ ಚಿನ್ನು ಗಂಡ ಹಿಂಸೆ ಕೊಟ್ಟಿದ್ದೇ ಆಗಿದ್ರೆ ಅಪ್ಪಿ ತಪ್ಪಿನಾದರೂ ಅವಳ ಗಂಡನ ಬಗ್ಗೆ ಮಾತಾಡಿರೋಳು, ಅವನು ಕೊಟ್ಟಿರೋ ಹಿಂಸೆ ನೆನೆಸ್ಕೊಂಡಿರೋಳು. ಆದರೆ ಯಾವತ್ತೂ ಚಿನ್ನು ಅವಳ ಗಂಡನ ಬಗ್ಗೆ ಒಂದೇ ಒಂದು ಕೆಟ್ಟ ಮಾತು ಕೂಡ ಆಡಿಲ್ಲ. ಹಾಗಾದರೆ ಮತ್ತೆ ಅವಳನ್ನ ಬಿಟ್ಟಿದ್ದಾನವನು? ಅಂಥ ಚಿನ್ನದಂಥ ಹುಡುಗಿಯಿಂದ ದೂರ ಇರಬೇಕು ಅಂದರೆ ಅವನೆಂಥ ದುರದೃಷ್ಟವಂತ ಇರಬೇಕು ನೋಡು. ಅಂಥ ಹುಡುಗಿ ಜೊತೆ ಭಾಳ ಬಂಗಾರ ಮಾಡ್ಕೊಳ್ಳೋದು ಬಿಟ್ಟು ಅದೆಲ್ಲೋ ದೂರ ಇದ್ದಾನೆ ಅಲ್ವಾ ಅತ್ತೆ? ನನಗೆ ಚಂದುನ ಒಂದಿನ ದೂರ ಮಾಡಿರಬೇಕು ಅಂದ್ರೇ ಜೀವ ಹೋದಂಗೆ ಆಗತ್ತೆ. ಅಂಥದ್ರಲ್ಲಿ ಮದುವೆ ಆಗಿ ಅವಳ ಗಂಡನಿಂದ ದೂರ ಇರಬೇಕು ಅಂದರೆ ಅವಳ ಮನಸ್ಸಿಗೆ ಎಷ್ಟು ನೋವಾಗಿರಬೇಡ. ಈಗಿನ ಕಾಲದಲ್ಲಿ ಗಂಡ ಜೊತೆಗಿದ್ರೇ ಸುರಕ್ಷಿತವಾಗಿರೋದು ಕಷ್ಟ. ಅಂಥದ್ರಲ್ಲಿ ಈ ಒಬ್ಬಂಟಿ ಹುಡುಗಿನ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ನಾವೇನು ಸದ್ಯಕ್ಕೆ ಅವಳಿಗೆ ಆಸರಿಯಾಗಿದ್ದೀವಿ ಸರಿ, ಅಕಸ್ಮಾತ್ ಅವಳೊಬ್ಳೇ ಇರೋ ಹಾಗಿದ್ದಿದ್ರೆ ಏನಾಗಿರ್ತಿತ್ತು? ಹೆಣ್ಣು ಅಂದರೆ ಆಟದ ವಸ್ತು ಆಗಿರೋ ಈ ಕಾಲದಲ್ಲಿ ಯಾವ ಪಾಪಿ ಕಣ್ಣು ಅವಳನ್ನ ಸುಟ್ಟಾಕ್ತಿತ್ತೋ ಏನೋ. ನನಗೆ ನಿನ್ನ ವಿಶ್ವಾಸದ ಅವಶ್ಯಕತೆನೂ ಇಲ್ಲ, ನನಗೆ ನಿನ್ನ ಸಹಾಯನೂ ಬೇಕಿಲ್ಲ. ನನಗೆ ನನ್ನ ಕೆಲಸ ಹೆಂಗೆ ಮಾಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಅರೆ ಸಿಟ್ಟಾಗುವಂಥ ಕೆಲಸ ನಾನೇನು ಮಾಡಿದೆ ಇವಾಗ? ಅಲ್ಲ, ಎಲ್ಲರ ಜೊತೆನೂ ಖುಷಿಯಾಗಿ ಸಂತೋಷವಾಗಿ ಚೆನ್ನಾಗೇ ಇರ್ತೀಯ. ನಾನು ಅಂದರೆ ಮಾತ್ರ ಯಾಕೆ ಹಿಂಗೆ ಮುಖ ಮುರಿತೀಯ? ದುಷ್ಟರನ್ನ ಕಂಡ್ರೆ ದೂರ ಇರು ಅಂತ ನನ್ನ ತಾತಮ್ಮ ಹೇಳಿದಾಳೆ. ಕೊಚ್ಚ ಜೊತೆ ಸಹವಾಸ ಮಾಡಿದ್ರೆ ಜೀವನನೂ ಕೊಚ್ಕೊಂಡೇ ಹೋಗುತ್ತೆ ಅಂತಲೂ ಹೇಳಿದಾಳೆ. ಅಲ್ಲ ಚಿನ್ನು, ಹಳೆಯದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಬೇಡ. ನೀನು ಕಷ್ಟದಲ್ಲಿದೆಯಾ ಅಂತ ತಾನೇ ಹೆಲ್ಪ್ ಮಾಡೋಕ್ಕೆ ಬಂದೆ. ನೋಡು, ನನ್ನಲ್ಲೂ ಅದು ತುಂಬಾ ಇದೆ. ಅದೇ ಅದು ಮನುಷ್ಯತ್ವ, ನನ್ನಲ್ಲೂ ಅದು ತುಂಬಾ ಇದೆ. ಸಹಾಯ ಮಾಡಿದಾಯ್ತಲ್ಲ, ಇನ್ನಿನ್ನು ಹೋಗ್ಬೋದು. ಮತ್ತೇನಾದರೂ ಸಹಾಯ ಬೇಕಾದರೆ ಕೇಳು, ನಾನು ಇಲ್ಲೇ ಇರ್ತೀನಿ. ಹಾಂ, ನನಗಿನ್ನೂ ಅಂಥ ದುರ್ಗತಿ ಬಂದಿಲ್ಲ. ಚಿನ್ನು, ಬಂದ ಕಬಾಬ್ ಮೇ ಹಡ್ಡಿ. ಎಲ್ಲ ರಾಂಗ್ ಟೈಮು.